ಹಲೋ ಎಲ್ರಿಗೂ. ಇವತ್ತಿನ ಪ್ರಾಬ್ಲಮ್ ಆಫ್ ದ ಡೇ ಏನಪ್ಪ ಅಂದರೆ ಡಿವೈಡ್ ಅನ್ ಅರೇ ಇಂಟು ಸಬ್ ಅರೇಸ್ ವಿತ್ ಮಿನಿಮಮ್ ಕಾಸ್ಟ್ 2. ಸೊ ಫಸ್ಟು ಡಿಸ್ಕ್ರಿಪ್ಷನನ್ನು ಅರ್ಥ ಮಾಡ್ಕೊಂಬಿಡೋಣ. ಸೊ ಒಂದು ಅರೇ ಕೊಟ್ಟಿದ್ದಾರೆ, ನಮ್ಸ್ ಅರೇ, ಅದು ಎನ್ ಲೆಂತು ಆ್ಯಂಡ್ ನಾವು ಅದನ್ನು ಕೆ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ಬೇಸಿಕಲಿ ಕೆ ಸಬ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ಸೊ ಅಂದರೆ k-1 ಲೈನ್ಸ್ ಇರುತ್ತಲ್ವಾ. ಸೊ ಇದು ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಇದೇ ಥರ ಇದು k-1 ಲೈನ್. ಸೊ ಇದನ್ನು ನಾವು i0th ಇಂಡೆಕ್ಸ್ ಅಂತ ಕರೆದ್ರೆ ಇದು i1th ಇಂಡೆಕ್ಸ್, i2th ಇಂಡೆಕ್ಸ್, i3th ಇಂಡೆಕ್ಸ್, ik-1th ಇಂಡೆಕ್ಸ್. ಸೊ ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ, ಫಸ್ಟ್ ಎಲಿಮೆಂಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕಾಸ್ಟ್ ಆಫ್ ದಿಸ್ ಪಾರ್ಟಿಷನ್ ಏನಪ್ಪ ಅಂದರೆ i0 ಪ್ಲಸ್ i1 ಪ್ಲಸ್ i2 ಪ್ಲಸ್ ಇದೇ ಥರ ik-1 ಇದು ಕಾಸ್ಟ್. ಸೊ ನಾವು ಈ ಎನ್ನಲ್ಲಿ ನಾವು ಈ k-1 ಏನು ಲೈನ್ಸ್ ಇದೆ ಇದನ್ನು ಯಾವ ಥರನಾದರೂ ಪ್ಲೇಸ್ ಮಾಡ್ಬೋದಲ್ವಾ ಎನ್ ಎಲಿಮೆಂಟ್ಸಲ್ಲಿ. ಸೊ ಅದೇ ಬೇಸಿಕಲಿ ನಾವು ಯಾವ ಥರ ಪ್ಲೇಸ್ ಮಾಡಿದಾಗ ನಮಗೆ ಮಿನಿಮಮ್ ಕಾಸ್ಟ್ ಸಿಗುತ್ತೆ ಅರೇದು ಅನ್ನೋದನ್ನ ಕಂಡುಹಿಡಿಬೇಕು. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ಗೆ ಅವ್ರು ಕೊಟ್ಟಿರೋವಂಥ ಅರೆ 132,642 ಅವಲ್ವಾ. ಸೊ ಇದು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮಿನಿಮಮ್ ನಮಗೆ ಕೊಟ್ಟಿರೋದು k=3 ಪಾರ್ಟ್ಸಾಗಿ ಮಾಡಬೇಕು. ಸೊ ಇಲ್ಲಿ ಪಾಸಿಬಲ್ ವೇಸ್ ಯಾವುದು, 1,3 ಅನ್ನೋದು ಒಂದು ಪಾರ್ಟು, 2,6,4 ಅನ್ನೋದು ಸೆಕೆಂಡ್ ಪಾರ್ಟು, 2 ಅನ್ನೋದು ಒಂದು ಥರ್ಡ್ ಪಾರ್ಟು. ಸೊ ಕಾಸ್ಟ್ ಏನಾಗುತ್ತೆ, ಇದ್ರ ಫಸ್ಟ್ ಎಲಿಮೆಂಟ್, ಇದ್ರ ಫಸ್ಟ್ ಎಲಿಮೆಂಟ್, ಇದ್ರ ಫಸ್ಟ್ ಎಲಿಮೆಂಟ್. ಸೊ 1 + 2 + 2 = 5 ಆಗುತ್ತೆ. ಇದು ಆನ್ಸರ್. ಇದನ್ನು ನಾವು ಕಂಡುಹಿಡಿಬೇಕು. ಸೊ ಇದ್ರ ಜೊತೆ ಒಂದು ಮೇಜರ್ ಆದಂಥ ಒಂದು ಟ್ವಿಸ್ಟ್ ಕೂಡ ಇಟ್ಟಿದೆ. ಕ್ವೆಶನಲ್ಲಿ ಟ್ವಿಸ್ಟ್ ಇದೆ. ಏನಪ್ಪ ಆ ಟ್ವಿಸ್ಟು ಅಂದರೆ, ಸೊ ಈಗ ik-1 ಇಂಡೆಕ್ಸ್ ಮೈನಸ್ i1th ಇಂಡೆಕ್ಸ್, ಈ ಎರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸು ಏನಿದೆ ಅದು ಡಿಸ್ಟೆನ್ಸ್ DIST ಅನ್ನೋ ಒಂದು ಎಲಿಮೆಂಟ್ ಕೊಟ್ಟಿದ್ದಾರೆ, ಅದಕ್ಕಿಂತ ಕಡಿಮೆ ಆಗಿರಬೇಕು ಇಲ್ಲ ಈಕ್ವಲ್ ಆಗಿರಬೇಕು. ಅಂದರೆ ಏನು, ಇಲ್ಲಿ ನೋಡಿ ಈ ಎಲಿಮೆಂಟು ಇದೇನು ಇಂಡೆಕ್ಸ್ ಇದೆ ಇದನ್ನು ನಾವು ಈಗ ಸದ್ಯಕ್ಕೆ y ಅಂತ ಕರೆದ್ರೆ, ಇದು x ಅಂತ ಕರೆದ್ರೆ y - x ಶುಡ್ ಆಲ್ವೇಸ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಡಿಸ್ಟ್ ಅನ್ನೋದೇ ಅವರು ಕೊಟ್ಟಿರೋಂಥ ಕಂಡೀಷನ್. ಸೊ ಈ ಕಂಡೀಷನ್ನ ನೋಡ್ತಾ ನಾವು ಏನು ಮಾಡಬೇಕು, ಆ ಕಾಸ್ಟನ್ನು ಕಂಡುಹಿಡಿಬೇಕು. ಸೊ ಯಾವ ಥರ ಕಂಡುಹಿಡಿತೀವಿ, ಸೊ ಲಾಜಿಕ್ ಏನಪ್ಪ ಅಂದರೆ ನೀವು ಆ ಡಿಸ್ಟೆನ್ಸ್, ಈಗ ನೋಡಿ ಫಸ್ಟ್ ಎಲಿಮೆಂಟ್ ಯಾವುದೇ ಅರೇ ಇದು 0th ಎಲಿಮೆಂಟ್ ಅಲ್ವಾ, ಇದು 0th ಪಾರ್ಟ್ನ ಫಸ್ಟ್ ಇಂಡೆಕ್ಸ್ ಆಗಿರೋದ್ರಿಂದ ಕಾಸ್ಟ್ ಆಫ್ ದ ಅರೇಯಲ್ಲಿ ಏನು ಕಾಸ್ಟ್ ಆಫ್ ದ ಆನ್ಸರ್ ಏನು ರಿಸಲ್ಟೆಡ್ ಕಾಸ್ಟ್ ಇರುತ್ತೆ ಅದರಲ್ಲಿ ನಮ್ಸ್ ಆಫ್ 0 ಇದ್ದೇ ಇರುತ್ತೆ. ಪ್ಲಸ್ ಇನ್ನು ಮಿಕ್ಕಿರುವಂಥ k-1 ಎಲಿಮೆಂಟ್ಸ್ ಯಾವುದು, k-1 ಪಾರ್ಟ್ಸ್ನ ಫ್ರಂಟ್ ನಂಬರ್ಸ್, ಫಸ್ಟ್ ನಂಬರ್ಸ್, ಇದು ಆನ್ಸರ್ ಜೊತೆ ಕಾಸ್ಟ್ ಜೊತೆ ಆ್ಯಡ್ ಆಗುತ್ತೆ. ಸೊ ನಾವೇನು ಮಾಡಬೇಕಪ್ಪ ಅಂದರೆ, ಸೊ ಈಗ ಏನಿದೆ i1th ಮತ್ತು k-1th ಮಧ್ಯೆ ಇರೋ ಡಿಸ್ಟ್ಗಿಂತ ಕಡಿಮೆ ಆಗಂಗಿಲ್ಲ. ಸೊ ಇದನ್ನು ಯೂಸ್ ಮಾಡ್ಕೊತೀವಿ, ಈ ಪ್ರಾಪರ್ಟಿಯನ್ನು ಯೂಸ್ ಮಾಡಿದ್ರೆ ನಾವೇನು ಮಾಡ್ತೀವಿ, ಒಂದು ಸ್ಲೈಡಿಂಗ್ ವಿಂಡೋನ ಹಾಕೊತೀವಿ. ಇದ್ರ ಲೆಂತ್ ಎಷ್ಟಿರುತ್ತಪ್ಪ ಅಂದರೆ, ಡಿಸ್ಟ್ ಎಲಿಮೆಂಟ್ಸ್ ಇರುತ್ತೆ, ಇದ್ರ ಲೆಂತ್ ಎಷ್ಟು, ಡಿಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದರೊಳಗಡೆ ಇರುತ್ತೆ. ಓಕೆನಾ. ಸೊ ಈ ಸ್ಲೈಡಿಂಗ್ ವಿಂಡೋ ಅಲ್ಲಿ ನಾವು k-1 ಸ್ಮಾಲೆಸ್ಟ್ ಎಲಿಮೆಂಟ್ಸನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಆ್ಯಂಡ್ ಅವು ಏನಾಗುತ್ತೆ ನಮಗೆ, ಅವು ಇವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈಗ ಏನು ಇಲ್ಲಿ ಈ ವಿಂಡೋದಲ್ಲಿ, ಈ ಸ್ಲೈಡಿಂಗ್ ವಿಂಡೋದಲ್ಲಿ k-1 ಸ್ಮಾಲೆಸ್ಟ್ ಎಲಿಮೆಂಟ್ಸನ್ನು ಸೆಲೆಕ್ಟ್ ಮಾಡ್ಕೊತೀವಿ, ಅದ್ರ ಸಮ್ ನಾವು ಕಾಸ್ಟಿನ ಜೊತೆ ಆ್ಯಡ್ ಮಾಡ್ತೀವಿ. ಸೊ ಈ ಥರ ಮಲ್ಟಿಪಲ್ ವಿಂಡೋಸ್ ಪಾಸಿಬಲ್ ಅಲ್ವಾ ಇಲ್ಲಿ ನೋಡಿ ಈ ಥರ. ಸೊ ಟಿಲ್ ಎಂಡ್ ಆಫ್ ದ ಅರೇ ಈ ಥರ ಮಲ್ಟಿಪಲ್ ವಿಂಡೋಸ್ ಪಾಸಿಬಲ್ ಇದೆ. ಸೊ ಯಾವ ವಿಂಡೋದಲ್ಲಿ ನಮಗೆ ಮಿನಿಮಮ್ ಕಾಸ್ಟ್ ಸಿಗುತ್ತೆ ಅದನ್ನು ನಮ್ಸ್ ಆಫ್ 0 ಜೊತೆ ಏನು ಮಾಡ್ತೀವಿ, ಆ್ಯಡ್ ಮಾಡಿಬಿಟ್ಟು ರಿಸಲ್ಟೆಂಟ್ ಅರೇನ ಕೊಡ್ತೀವಿ. ಸೊ ಈಗ ಇದು ಒಂದು ಸಣ್ಣ ವಿಂಡೋ. ಸೊ ಈ ಪ್ರತಿ ವಿಂಡೋಗೆ ನಾವು ಇಲ್ಲಿ ಬ್ರೂಟ್ ಫೋರ್ಸ್ ಅಪ್ರೋಚ್ ಏನಪ್ಪ ಅಂದರೆ, ಪ್ರತಿ ವಿಂಡೋನ ಸಾರ್ಟ್ ಮಾಡಿಬಿಟ್ಟು ಫಸ್ಟ್ k ಎಲಿಮೆಂಟ್ಸ್ನ ಸಮ್ಮನ್ನ ತೊಗೊಂಡ್ಬಿಟ್ರೆ ಸಾರ್ಟ್ ಮಾಡಿಬಿಟ್ಟು ಅದು ನಮಗೆ ಆವಾಗ ನಮಗೆ ಮಿನಿಮಮ್ ಪ್ರತಿಯೊಂದು ವಿಂಡೋಗೆ ಈ ಥರ ಮಾಡಿದ್ರೆ ಆವಾಗ ಆನ್ಸರ್ ಸಿಗುತ್ತೆ. ಸೊ ಆ ಬ್ರೂಟ್ ಫೋರ್ಸ್ ಅಪ್ರೋಚ್ ಟೈಮ್ ಕಾಂಪ್ಲೆಕ್ಸಿಟಿ ಏನಾಗುತ್ತಪ್ಪ ಅಂದರೆ, n ನಂಬರ್ ಆಫ್ ವಿಂಡೋಸ್ ಇರುತ್ತೆ, ಸೊ n - ಡಿಸ್ಟ್ ನಂಬರ್ ಆಫ್ ವಿಂಡೋಸ್ ಇರುತ್ತೆ, ಇಂಟು ಸಾರ್ಟ್ ಮಾಡಲಿಕ್ಕೆ ಲಾಗ್ ಡಿಸ್ಟ್ ಏನು n log n ಟೈಮ್ ಬೇಕು. ಸೊ ಅವಾಗ ಏನಾಗುತ್ತೆ, ಇದನ್ನು ನಾವು ಡಿಸ್ಟನ್ನು n ಅಂತ ಅಂದ್ಕೊಂಡ್ರೆ ಅಟ್ ವರ್ಸ್ಟ್ ಕೇಸ್, ಸೊ n² log n ಆಗುತ್ತೆ. ಯಾವುದು ನಮ್ಮ ಲೀಡ್ ಕೋಡು ಎಕ್ಸೆಪ್ಟ್ ಮಾಡೋದಿಲ್ಲ. ನಮ್ಮ ಲೀಡ್ ಕೋಡ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂದರೆ n log n ಟೈಮ್ ಕಾಂಪ್ಲೆಕ್ಸಿಟಿ ಎಕ್ಸ್ಪೆಕ್ಟ್ ಮಾಡ್ತಿದೆ. ಯಾಕಂದರೆ n ವ್ಯಾಲ್ಯೂಸ್ ಕ್ಯಾನ್ ಗೋ ಅಪ್ ಟು 10⁵.
ಸೊ 10⁵ ಯಾವಾಗಲೂ n ವ್ಯಾಲ್ಯೂಸ್ ಮ್ಯಾಕ್ಸಿಮಮ್ ಇದ್ದಾಗ ನಾವು ಕೊಡಬೇಕಿರೋ ಆನ್ಸರ್ n log n ಇರುತ್ತೆ. ಸೊ ಈಗ ಅದಕ್ಕೆ ಅಂತಲೇ ಆಪ್ಟಿಮೈಸ್ಡ್ ಅಪ್ರೋಚನ್ನು ಯೂಸ್ ಮಾಡ್ತೀವಿ. ಏನು ಆಪ್ಟಿಮೈಸ್ಡ್ ಅಪ್ರೋಚ್ ಅಪ್ಪ ಅಂದರೆ ಮಲ್ಟಿ ಸೆಟ್ ಅಂತ ಇರುತ್ತೆ. ಮಲ್ಟಿ ಸೆಟ್ ಅಂದರೆ ಏನಪ್ಪ ಅಂದರೆ C++ಅಲ್ಲಿ ಒಂದು ಸೆಟ್ ಅಂದರೆ ನಮಗೆ ಗೊತ್ತು. ಸೆಟ್ ಅಂದರೆ ಜನರಲ್ ಆಗಿ ನಮಗೆ ಗೊತ್ತಿರೋ ಪ್ರಕಾರ ಡಿಸ್ಟಿಂಕ್ಟ್ ಎಲಿಮೆಂಟ್ಸನ್ನು ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಬಟ್ ಮಲ್ಟಿ ಸೆಟ್ಟಲ್ಲಿ ನೀವು ಮಲ್ಟಿಪಲ್ ಎಲಿಮೆಂಟ್ಸನ್ನು ಇಟ್ಟಿರ್ಬೋದು. ಲೈಕ್ ಏನಂದರೆ 1, 1, 2, 3, 4, 4 ಅಂದರೆ ಇದು ಸೆಟ್ ಒಳಗಡೆ ಹಾಕಿದ್ರೆ ನಾವು 1, 2, 3, 4 ಆಗುತ್ತೆ. ಬಟ್ ಇದನ್ನು ನಾವು ಮಲ್ಟಿ ಸೆಟ್ಟಲ್ಲಿ ಹಾಕಿದ್ರೆ ಎಲ್ಲ ಎಲಿಮೆಂಟ್ಸು ಇರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಇದು ಆರ್ಡರ್ಡ್ ಇರುತ್ತೆ. ಏನು ನಾವು ಇದನ್ನು ಅರೇಂಜ್ ಮಾಡ್ಕೋಬೋದು. ಅಸೆಂಡಿಂಗ್ ಆರ್ಡ್ರಲ್ಲಾದರೂ ಸೆಟ್ ಮಾಡ್ಕೋಬೋದು ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಾದರೂ ಸೆಟ್ ಮಾಡ್ಕೋಬೋದು. ಸೊ ನಾವು ಈ ಮಲ್ಟಿ ಸೆಟ್ಟನ್ನು ಯೂಸ್ ಮಾಡ್ತೀವಿ ಈ ಕ್ವೆಶನನ್ನು ಸಾಲ್ವ್ ಮಾಡೋಕ್ಕೆ. ಯಾವ ಥರನಪ್ಪ ಅಂದರೆ ಈಗ ಒಂದು ವಿಂಡೋ ಇದೆ ಅಂದ್ಕೊಳ್ಳಿ. ಇದರಲ್ಲಿ ಡಿಸ್ಟ್ ಎಲಿಮೆಂಟ್ಸ್ ಇದೆ. ನಾವು ಇದರಲ್ಲಿ ಜಸ್ಟ್ ಕೆ ಎಲಿಮೆಂಟ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಲ್ವಾ. ಸೊ ಕೆ ಎಲಿಮೆಂಟ್ಸನ್ನು ಏನು ಮಾಡ್ತೀವಿ, ಒಂದು ಮ್ಯಾಕ್ಸಿ ಹೀಪ್ ಅಂತ ಮ್ಯಾಕ್ಸಿ ಸೆಟ್ ಅಂತ ಹಾಕೊತೀವಿ. ಮ್ಯಾಕ್ಸಿ ಮಲ್ಟಿ ಸೆಟ್ ಇದು. ಸೊ ಇದರಲ್ಲಿ ಏನು ಮಾಡ್ಕೊಳ್ಳುತ್ತೆ ಅಂದರೆ ಸ್ಟೋರ್ ಮಾಡ್ಕೊಳ್ತಾ ಇರುತ್ತೆ. ಇದರಲ್ಲಿ ಫಸ್ಟ್ ಎಲಿಮೆಂಟ್ ಯಾವಾಗಲೂ ಏನಾಗಿರುತ್ತಪ್ಪ ಅಂದರೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಆಗುತ್ತೆ. ಫಸ್ಟ್ ಎಲಿಮೆಂಟು ಮ್ಯಾಕ್ಸಿಮಮ್ ಎಲಿಮೆಂಟ್ ಇರುತ್ತೆ, ಲಾಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಮಿನಿಮಮ್ ಎಲಿಮೆಂಟ್ ಇರುತ್ತೆ. ಸೊ ಓಕೆನಾ. ಆ್ಯಂಡ್ ಇದರಲ್ಲಿ ಜಸ್ಟ್ ಕೆ ಎಲಿಮೆಂಟ್ಸ್ ಮಾತ್ರ ಸ್ಟೋರ್ ಮಾಡ್ಕೊತಾ ಇರ್ತೀವಿ. ಇದ್ರ ಜೊತೆ ನಾವು ಇನ್ನೊಂದು ಏನು ಸೆಟ್ಟನ್ನು ತೊಗೊತೀವಿ. ಇದನ್ನು ನಾವು ಮಿನಿ ಸೆಟ್ ಅಂತ ಕರೆಯೋಣ. ಸೊ ಈ ಮಿನಿ ಸೆಟ್ ಒಳಗಡೆ ಏನು ಮಾಡ್ತೀವಪ್ಪ ಅಂದರೆ ಈ ಮಿಕ್ಕಿರೋ ಅಂಥ ಡಿಸ್ಟ್ ಮೈನಸ್ ಕೆ ಎಲಿಮೆಂಟ್ಸ್ ಏನಿದೆಯಲ್ಲ, ಡಿಸ್ಟ್ ಮೈನಸ್ ಕೆ ಎಲಿಮೆಂಟ್ಸ್, ಸೊ ಆ ಎಲಿಮೆಂಟ್ಸನ್ನು ಇದರಲ್ಲಿ ಸ್ಟೋರ್ ಮಾಡ್ಕೊತೀವಿ. ಓಕೆನಾ. ಸೊ ಇದು ಮಿನಿ ಸೆಟ್ ಅಂತ ಯಾಕೆ ಕರಿತಾ ಇದ್ದೀನಿ ಅಂದರೆ ಈ ಸೆಟ್ಟನ್ನು ಮಲ್ಟಿ ಸೆಟ್ ನಾನು ಹೇಳಿದ ಪ್ರಕಾರ ಇದು ನಾವು ಯಾವ ಥರ ಸ್ಟೋರ್ ಮಾಡ್ಕೊಂಡಿದ್ದೀವಿ, ಡಿಕ್ರೀಸಿಂಗ್ ಆರ್ಡರಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದೀವಿ. ಯಾಕೆಂದರೆ ಫಸ್ಟ್ ಎಲಿಮೆಂಟು ಮ್ಯಾಕ್ಸಿಮಮ್, ಲಾಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಮಿನ್ ಎಲಿಮೆಂಟು. ಇದನ್ನು ಉಲ್ಟಾ ಆರ್ಡ್ರಲ್ಲಿ ಅಂದರೆ ಅಸೆಂಡಿಂಗ್ ಆರ್ಡರಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ. ಯಾವ ಥರ, ಇಲ್ಲಿ ಮಿನಿಮಮ್ ಎಲಿಮೆಂಟ್ ಇರುತ್ತೆ, ಇಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಇರುತ್ತೆ. ಇದು ಡಿಸ್ಟ್ ಮೈನಸ್ ಕೆ ಎಲಿಮೆಂಟ್ಸ್. ಓಕೆನಾ. ಇಲ್ಲಿ ಫಸ್ಟ್ ಕೆ ಸ್ಮಾಲೆಸ್ಟ್ ಎಲಿಮೆಂಟ್ಸನ್ನು ಇಲ್ಲಿ ಸ್ಟೋರ್ ಮಾಡ್ಕೊತೀವಿ. ಮುಂದಿನ ಅಂದರೆ ನೆಕ್ಸ್ಟ್ ಮಿಕ್ಕಿರೋ ಅಂಥ ಎಲಿಮೆಂಟ್ಸನ್ನು ಇದರಲ್ಲಿ ಅಸೆಂಡಿಂಗ್ ಆರ್ಡರಲ್ಲಿ ಸ್ಟೋರ್ ಮಾಡ್ಕೊತೀವಿ. ಓಕೆನಾ. ಸೊ ಫಸ್ಟ್ ವಿಂಡೋ ಏನಾಗುತ್ತೆ, ಈಗ ಫಸ್ಟ್ ವಿಂಡೋಗೆ ಮ್ಯಾಕ್ಸಿ ಸೆಟ್ ಏನಿದೆ ಅದರಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ನ ಸಮ್ ಆಫ್ ಎಲಿಮೆಂಟ್ಸ್ ಆಗುತ್ತಲ್ವಾ. ಯಾಕಂದರೆ ನಾವು ನೋಡ್ತಾ ಇರೋದೇನು ಕೆ ಎಲಿಮೆಂಟ್ಸ್ ಅಲ್ಲ, K-1 ಎಲಿಮೆಂಟ್ಸನ್ನು ಸ್ಟೋರ್ ಮಾಡ್ಕೊತೀವಿ. ಯಾಕಂದರೆ ನಮ್ಸ್ ಆಫ್ 0th ಇಂಡೆಕ್ಸಲ್ಲಿ ಏನಿದೆ ಅದು ಆಲ್ವೇಸ್ ಆನ್ಸರಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ. ಅದಕ್ಕೋಸ್ಕರ K-1 ಎಲಿಮೆಂಟ್ಸ್ನ ಈ ಮ್ಯಾಕ್ಸಿ ಸೆಟ್ಟಲ್ಲಿ ಸೇವ್ ಮಾಡ್ತೀವಿ. ಸಾರಿ ಫಾರ್ ದ ಕನ್ಫ್ಯೂಷನ್ಗೆ ಸಾರಿ. K-1 ಎಲಿಮೆಂಟ್ಸನ್ನು ಸ್ಟೋರ್ ಮಾಡ್ಕೊತೀವಿ. ಸೊ ಸೆಕೆಂಡ್ ವಿಂಡೋ ಅಂದರೆ ಏನಪ್ಪ ಅಂದರೆ ಇಲ್ಲಿ ನೋಡಿ, ಇದು ಫಸ್ಟ್ ವಿಂಡೋ ಅಲ್ವಾ. ಇಲ್ಲಿ i = 1 ಇಂದ ಹಿಡಿದು ನೆಕ್ಸ್ಟ್ i = dist + 1 ಅಲ್ವಾ. ಇಷ್ಟು ಏನು ಇದು ಡಿಫ್ರೆನ್ಸ್ ಇದೆ. ಇಲ್ಲಿ dist + 1 ಅಂದಾಗ ಡಿಸ್ಟ್ ಎಲಿಮೆಂಟ್ಸ್ ಇರುತ್ತೆ. ಸೊ ನೆಕ್ಸ್ಟ್ ವಿಂಡೋ ಏನಪ್ಪ ಅಂದರೆ ಇದು. ಓಕೆನಾ. ಏನು i = 2 ಇಂದ ಹಿಡಿದು i = dist + 2 ತನಕ ಇದು ನೆಕ್ಸ್ಟ್ ವಿಂಡೋ. ಈಗ ನೆಕ್ಸ್ಟ್ ವಿಂಡೋಗದಲ್ಲಿ ಈ ಎಲಿಮೆಂಟ್ ಏನಿದೆ ಇದನ್ನು ನಾವು ಈಗ ಪ್ರೆಸೆಂಟ್ ಇರುವಂಥ ಮಲ್ಟಿ ಸೆಟ್ಸಿಂದ ತೆಗೆದಾಕಬೇಕು. ಆ್ಯಂಡ್ ಈ ಎಲಿಮೆಂಟನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಅಲ್ವಾ ನಮ್ಮ ಮಲ್ಟಿ ಸೆಟ್ಟಿಂದ. ಇದು ರಿಮೂವು, ಇದು ಇನ್ಕ್ಲೂಡು, ಹೊಸ ಎಲಿಮೆಂಟನ್ನು. ಇದು ಯಾವ ಥರ ಮಾಡ್ತೀವಿ ಈಗ ನೋಡಿ. ಒಂದು ವೇಳೆ ನಾವು ತೆಗಿಬೇಕಾಗಿರೋಂಥ ಎಲಿಮೆಂಟು ಏನು, ನಮ್ಮ ವಿಂಡೋಯಿಂದ ಹೊರಗಡೆ ಇರೋವಂಥ ಎಲಿಮೆಂಟು. ಏನು ವಿಂಡೋಯಿಂದ ಹೊರಗಡೆ ಇರೋಂಥ ಎಲಿಮೆಂಟ್ ಅಂದರೆ ಇಲ್ಲಿ ನೋಡಿ, ಇದನ್ನು ನಾನು i ಅಂತ ಕರೆದ್ರೆ ಇದೇನಾಗುತ್ತೆ, ಈ ಎಲಿಮೆಂಟು ಇಷ್ಟು ಡಿಸ್ಟೆನ್ಸ್ ಇದೆ. ಸೊ i - dist -1 ಅಂದರೆ ಈ ಎಲಿಮೆಂಟ್ ಸಿಗುತ್ತೆ ನಮಗೆ ಅಲ್ವಾ. ಸೊ ನಾವೇನು ಮಾಡ್ತೀವಿ, ವಿಂಡೋಯಿಂದ ರಿಮೂವ್ ಮಾಡಬೇಕಾಗಿರೋವಂಥ ಎಲಿಮೆಂಟ್ ಯಾವುದಪ್ಪ ಅಂದರೆ ನಮ್ಸ್ ಆಫ್ i - dist -1. ಈ ಎಲಿಮೆಂಟನ್ನು ನಾನು ಏನು ಮಾಡ್ತೀನಿ, ಫಸ್ಟು ಮ್ಯಾಕ್ಸಿ ಸೆಟ್ ಅಂದರೆ ಈ ಸೆಟ್ ಏನಿದೆಯಲ್ಲ ನಮ್ಮ ಸೆಟ್ ಆಫ್ ಮಿನಿಮಮ್ ನಂಬರ್ಸ್, K-1 ಮಿನಿಮಮ್ ನಂಬರ್ಸ್ ಅದರಲ್ಲಿ ಇದೆಯಾ ಚೆಕ್ ಮಾಡ್ತೇನೆ. ಒಂದು ವೇಳೆ ಇದೆ ಅಂದರೆ ಅದನ್ನೇ ಮಾಡ್ತೀವಿ, ರಿಮೂವ್ ಮಾಡ್ಕೊಂಡ್ಬಿಡ್ತೀವಿ. ಒಂದು ವೇಳೆ ಅದಿದ್ರೆ, ಯಾಕಂದರೆ ಅದು ನಮ್ಮ ವಿಂಡೋಯಿಂದ ಹೊರಗಡೆ ಇರೋದ್ರಿಂದ ಅದನ್ನು ರಿಮೂವ್ ಮಾಡ್ತೀವಿ. ಇದರಿಂದ ಒಂದು ವೇಳೆ ಇದರಲ್ಲಿದ್ದರೆ ಇದರಿಂದ ರಿಮೂವ್ ಮಾಡ್ತೀವಿ. ಓಕೆನಾ. ಒಂದು ವೇಳೆ ಇಲ್ಲಿ 2 ಕೇಸ್ ಇದೆಯಲ್ವಾ, ಒಂದು ರಿಮೂವ್ ಫ್ರಮ್ ಮ್ಯಾಕ್ಸಿ ಸೆಟ್, ರಿಮೂವ್ ಫ್ರಮ್ ಮಿನಿ ಸೆಟ್. ಸೊ ಮ್ಯಾಕ್ಸಿ ಸೆಟ್ಟಿಂದ ರಿಮೂವ್ ಮಾಡಿದ್ರೆ, ಮಿನಿ ಸೆಟ್ಟಿಂದ ರಿಮೂವ್ ಮಾಡಿದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಯಾಕಪ್ಪ ಅಂದರೆ
ಸ್ಮಾಲೆಸ್ಟ್ ಕೆ ಮೈನಸ್ ಒನ್ ಎಲಿಮೆಂಟ್ಸ್ ಯಾವುದ್ರಲ್ಲಿದೆ, ಮ್ಯಾಕ್ಸಿ ಸೆಟ್ ಒಳಗಡೆ ಇದೆ. ಸೊ ಮಿನಿ ಸೆಟ್ಟಿಂದ ನಾವೇನು ಮಾಡ್ಬಿಡ್ತೀವಿ, ಡೈರೆಕ್ಟಾಗಿ ರಿಮೂವ್ ಮಾಡ್ತೀವಿ, ಯಾವುದೇ ಥರ ತೊಂದರೆ ಇಲ್ಲ. ಅದೇ ನಮ್ಮ ಮ್ಯಾಕ್ಸಿ ಸೆಟ್ಟಲ್ಲಿ ರಿಮೂವ್ ಮಾಡಿದಾಗ ಇವಾಗ ನಮಗೆ ರಿಮೂವ್ ಮಾಡಿದ್ವಿ, ಕೆ ಮೈನಸ್ 2 ಎಲಿಮೆಂಟ್ಸ್ ಇದೆ. ಸೊ ನೆಕ್ಸ್ಟ್ ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು, ಮಿನಿ ಸೆಟ್ಟಿನಲ್ಲಿ ಫಸ್ಟ್ ಎಲಿಮೆಂಟ್. ಯಾಕಂದರೆ ಮಿನಿ ಸೆಟ್ಟನ್ನು ಮಿಕ್ಕಿರೋ ಎಲ್ಲ ಎಲಿಮೆಂಟ್ಸ್ನ ಅಸೆಂಡಿಂಗ್ ಆರ್ಡ್ರಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದೀವಿ ಅಲ್ವಾ. ಸೊ ರಿಮೂವ್ ಮಾಡಿದಾಗ ಒಂದು ಎಲಿಮೆಂಟ್ ಕಡಿಮೆ ಆಯಿತು. ಸೊ ಅದಕ್ಕೇನು ಮಾಡ್ತೀವಿ, ನೆಕ್ಸ್ಟ್ ಸ್ಮಾಲೆಸ್ಟ್ ಎಲಿಮೆಂಟ್ ಅಂದರೆ ಮಿನಿ ಸೆಟ್ನ ಫಸ್ಟ್ ಎಲಿಮೆಂಟನ್ನು ಇದ್ರ ಜೊತೆ ಆ್ಯಡ್ ಮಾಡ್ತೀವಿ. ಸೊ ಅವಾಗ ನಮ್ಗೆ ಏನಾಗುತ್ತೆ, ನಮ್ಮದು ಏನು ಈ ಸೆಟ್ ಇದೆ ಅದು ಮೇಂಟೈನ್ ಆಗುತ್ತೆ ಅದರ ಸೈಜಸ್ಸು. ಸೊ ಇದರಲ್ಲಿ ಈಗಲೂ ಕೂಡ ಕೆ ಮೈನಸ್ 1 ಸ್ಮಾಲೆಸ್ಟ್ ಎಲಿಮೆಂಟ್ಸ್ ಇರುತ್ತೆ. ಇದರಲ್ಲಿ ಮಿಕ್ಕಿರೋ ಅಂಥದ್ದು ಆ ವಿಂಡೋದಲ್ಲಿ ಮಿಕ್ಕಿರೋ ಅಂಥ ಡಿಸ್ಟ್ ಮೈನಸ್ ಕೆ ಮೈನಸ್ 1 ಎಲಿಮೆಂಟ್ಸ್ ಅಸೆಂಡಿಂಗ್ ಆರ್ಡ್ರಲ್ಲಿ ಇಟ್ಟಿರ್ತೀವಿ. ಅಸೆಂಡಿಂಗ್ ಆರ್ಡ್ರಲ್ಲಿ ಯಾಕೆ ಇಟ್ವಿ ಅಂದರೆ ಈಗ ಅರ್ಥ ಆಯ್ತಾ. ಯಾಕಂದರೆ ಒಂದು ವೇಳೆ ನಾವು ಏನು ತೆಗಿಬೇಕಾಗಿರೋ ಎಲಿಮೆಂಟ್ ಇದೆ ಅದು ನಮ್ಮ ಮ್ಯಾಕ್ಸ್ ಸೆಟ್ ಒಳಗಡೆ ಇದ್ದರೆ, ಆ ವಿಂಡೋಯಿಂದ ಹೊರಗಡೆ ಇದ್ದಾಗ ಇದನ್ನು ತೆಗೆದಾಕ್ಬಿಟ್ಟು ಆ ಎಲಿಮೆಂಟನ್ನು ನೆಕ್ಸ್ಟ್ ಆ ವಿಂಡೋದಲ್ಲಿ ನೆಕ್ಸ್ಟ್ ಬಿಗ್ಗರ್ ಎಲಿಮೆಂಟ್ ಯಾವುದಿದೆ ಅದನ್ನು ಮಿನಿ ಸೆಟ್ನ ಸ್ಟಾರ್ಟಿಂಗಲ್ಲಿ ಸೇವ್ ಮಾಡೋದ್ರಿಂದ ಅದನ್ನು ಇದರೊಳಗಡೆ ಹಾಕ್ತೀವಿ. ಸೊ ಈಗ ನಮಗೆ ಗೊತ್ತಾಯಿತು ಒಂದು ವಿಂಡೋಯಿಂದ ಇನ್ನೊಂದು ವಿಂಡೋಗೆ ಯಾವ ಥರ ಶಿಫ್ಟ್ ಆಗ್ತಾ ಇದ್ದೀವಿ ಅಂತ. ಸೊ ಈಗ ಪ್ರತಿಯೊಂದು ವಿಂಡೋ, ಆಲ್ ವಿಂಡೋಸ್ ಏನಿದೆ ಅದರಲ್ಲಿ ಈ ಥರ ಒಂದು ಏನು ಮ್ಯಾಕ್ಸಿ ಸೆಟ್ ಆ್ಯಂಡ್ ಮಿನಿ ಸೆಟ್ಟನ್ನು ಮೇಂಟೈನ್ ಮಾಡ್ತಾ ಬಂದ್ವಿ ಅಲ್ವಾ. ಮ್ಯಾಕ್ಸಿ ಸೆಟ್ಟಲ್ಲಿ ಏನಾಗುತ್ತೆ, ಕೆ ಮೈನಸ್ 1 ಸ್ಮಾಲೆಸ್ಟ್ ಎಲಿಮೆಂಟ್ಸ್ ಇರುತ್ತೆ, ಎಕ್ಸ್ಪ್ಲೇನ್ ಮಾಡ್ದಂಗೆ ಮಿಕ್ಕಿರೋ ಎಲ್ಲ ಎಲಿಮೆಂಟ್ಸು ಇದರಲ್ಲಿರುತ್ತೆ, ರೆಸ್ಟ್ ಎಲಿಮೆಂಟ್ಸ್ ಅಲ್ವಾ. ಸೊ ನಾವು ಮತ್ತೆ ಸಮ್ಮನ್ನು ಈ ಮ್ಯಾಕ್ಸಿ ಸೆಟ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕರೆಂಟ್ ಅನ್ನೋ ಎಲಿಮೆಂಟಲ್ಲಿ ಕರೆಂಟನ್ನು ಲಾಂಗ್ ವೇರಿಯಬಲ್ ಒಳಗಡೆ ಇದ್ರ ಸಮ್ಮನ್ನು ಸೇವ್ ಮಾಡ್ಕೊತಾ ಇರ್ತೀವಿ. ಯಾವಾಗ ಇದರಿಂದ ತೆಗೆದಾಕ್ತೀವಿ ಆವಾಗ ಯಾವ ಎಲಿಮೆಂಟ್ನ ತೆಗೆದ್ವೋ ಅದನ್ನು ಸಮ್ಮಿಂದ ರೆಡ್ಯೂಸ್ ಮಾಡೋದು, ಅಂದರೆ ಕರೆಂಟಿಂದ ರೆಡ್ಯೂಸ್ ಮಾಡೋದು. ಯಾವ ಎಲಿಮೆಂಟನ್ನು ಈ ಸೆಟ್ ಒಳಗಡೆ ಹಾಕ್ತೀವೋ ಅದನ್ನು ಕರೆಂಟ್ ಜೊತೆ ಆ್ಯಡ್ ಮಾಡೋದು ಮಾಡ್ತೀವಿ. ಸೊ ಪ್ರತಿ ವಿಂಡೋ ಆದಾಗ ನಾವೇನು ಮಾಡ್ತೀವಿ, ಆನ್ಸರ್ ಅನ್ನೋ ಒಂದು ವೇರಿಯಬಲ್ನ, ಗ್ಲೋಬಲ್ ವೇರಿಯಬಲ್ನ ಸೇವ್ ಮಾಡ್ಕೊತೀವಿ. ಆನ್ಸರ್ ಒಳಗಡೆ ನಾವು ಸ್ಟೋರ್ ಮಾಡ್ಕೊತೀವಿ. ಏನು, ಮಿನ್ ಆಫ್ ಕರೆಂಟ್ ಆರ್ ಆನ್ಸರ್. ಈಗಿರೋ ಅಂಥ ಆನ್ಸರ್ ನಮಗೆ ಮಿನಿಮಮ್ಮ, ಅಥವಾ ಈಗಿರೋಂಥ ನಮ್ಗೆ ಈ ಪ್ರೆಸೆಂಟ್ ವಿಂಡೋ ಮಿನಿಮಮ್ಮ ಅಂತ ಯಾವ್ದು ಮಿನಿಮಮ್ಮೋ ಅದನ್ನು ಗ್ಲೋಬಲ್ ಮಿನಿಮಮಲ್ಲಿ ಸ್ಟೋರ್ ಮಾಡ್ಕೊತೀವಿ. ಅದಾದಮೇಲಿಂದ ನಾವು ಫಂಕ್ಷನಿಂದ ರಿಟರ್ನ್ ಮಾಡಬೇಕಿರೋದೇನೀಗ ನಮ್ಸ್ ಆಫ್ 0. ಯಾಕಂದರೆ ಫಸ್ಟ್ ಪಾರ್ಟ್ ಏನಿದೆ ಅದರ ಫಸ್ಟ್ ಎಲಿಮೆಂಟ್ ಯಾವುದು, ನಮ್ಸ್ ಆಫ್ 0. ಆ್ಯಂಡ್ ಮಿಕ್ಕಿರೋ ಕೆ ಮೈನಸ್ 1 ಎಲಿಮೆಂಟ್ಸ್ ಯಾವುದು ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಮಿನಿಮಮ್ ಆಗಿ ಆನ್ಸರ್ ಸಿಗುತ್ತೆ, ಅದು ನಮ್ಮ ಗ್ಲೋಬಲ್ ಆನ್ಸರಲ್ಲಿ ಇರೋದ್ರಿಂದ ಇದು ಆನ್ಸರ್. ಸೊ ಈ ಎರಡನ್ನು ಸೇರಿಸಿ ನಾವು ರಿಟರ್ನ್ ಮಾಡ್ತೇವೆ. ಸೊ ಇದು ನಮಗೆ ಬೇಕಿರುವಂಥ ಲಾಜಿಕ್. ಸೊ ಇದರಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಮಲ್ಟಿ ಸೆಟ್. ಸೊ ಈಗ ನಾವು ಕೋಡ್ಗೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈಗ ಕೋಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ನಾನು ಪ್ರಾಬ್ಲಮನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ನಾನು ಈಗ ಆಲ್ರೆಡಿ ಕೋಡ್ ಮಾಡಿರೋದ್ರಿಂದ ನಾನು ನಿಮಗೆ ಇದರ ಎಕ್ಸ್ಪ್ಲನೇಷನನ್ನು ಹೇಳ್ತೀನಿ ಆ್ಯಂಡ್ ಕೋಡ್ನ ಮೀನಿಂಗನ್ನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸೊ ಇಲ್ಲಿ ನೋಡಿ, ಲಾಂಗ್ ಆನ್ಸರ್ ಅನ್ನೋ ಒಂದು ವೇರಿಯಬಲ್ ಒಳಗಡೆ ನಾವು ಎಲ್ ಲಾಂಗ್ ಮ್ಯಾಕ್ಸ್ ಅಂದರೆ ಇದು ಮಿನಿಮೈಸ್ ಮಾಡ್ತಾ ಇರೋದ್ರಿಂದ ನಾವು ಮ್ಯಾಕ್ಸಿಮಮ್ ಎಲಿಮೆಂಟನ್ನು ಸ್ಟೋರ್ ಮಾಡಿದ್ದೇವೆ. ಆ್ಯಂಡ್ ಲಾಂಗ್ ಕರ್ ಇದೇನು ಮಾಡುತ್ತೆ, ನಮ್ಮ ಕರೆಂಟ್ ವಿಂಡೋ ಏನಿದೆ ಅದರ ಕರೆಂಟ್ ವಿಂಡೋದ ಸಮ್ಮನ್ನು ಮಿನಿಮಮ್ ಸಮ್ ಆಫ್ ಮಿನಿಮಮ್ ಕೆ ಎಲಿಮೆಂಟ್ಸ್, ಕೆ ಮೈನಸ್ 1 ಎಲಿಮೆಂಟ್ಸನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಇದು ಮಲ್ಟಿ ಸೆಟ್ ಆಫ್ ಇಂಟ್, ಯಾಕಂದರೆ ನಾವು ಇಂಟೀಜರ್ಸನ್ನು ಸ್ಟೋರ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಮಿನಿ ಸೆಟ್ ಅಂತ ಕೊಟ್ಟಿದ್ದೀವಿ, ಯಾವುದು ನಾವು ಎಕ್ಸ್ಪ್ಲೇನ್ ಮಾಡಿದಂಗೆ. ಸೊ ಇಲ್ಲಿ ನಾವು ಇಲ್ಲಿ ಎರಡನೇದಾಗಿ ಮ್ಯಾಕ್ಸಿ ಸೆಟ್ಟನ್ನು ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ಎರಡನೇ ಪ್ಯಾರಾಮೀಟರ್ ಗ್ರೇಟರ್ ಆಫ್ ಇಂಟ್ ಅಂತ ಇದೆ. ಸೊ C++ಅಲ್ಲಿ ಬೈ ಡಿಫಾಲ್ಟ್ ಆಗಿ ಅದು ಯಾವ ಥರ ಸ್ಟೋರ್ ಮಾಡ್ಕೊಳ್ಳುತ್ತಪ್ಪ ಅಂದರೆ ಅಸೆಂಡಿಂಗ್ ಆರ್ಡ್ರಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ನಾವು ಗ್ರೇಟರ್ ಆಫ್ ಇಂಟ್ ಅಂತ ಕೊಟ್ಟಾಗ ಅದು ಡಿಸೆಂಡಿಂಗ್ ಆರ್ಡ್ರಲ್ಲಿ ಸ್ಟೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲಿ ಮಿನಿ ಸೆಟ್ ಅಂದರೆ ಮಿಕ್ಕಿರುವಂಥ ಎಲಿಮೆಂಟು, ಮ್ಯಾಕ್ಸಿ ಸೆಟ್ ಅಂದರೆ ಮಿನಿಮಮ್ ಆಫ್ ಕೆ ಮೈನಸ್ 1 ಎಲಿಮೆಂಟ್ಸು ಅಲ್ವಾ. ಸೊ ಅದಕ್ಕೆ ನಾನು ಯಾಕೆ ಇದನ್ನು ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಆ್ಯಂಡ್ ಯಾಕೆ ಇದನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಸ್ಟೋರ್ ಮಾಡಬೇಕಂತ ಆಲ್ರೆಡಿ ಹೇಳಿದ್ದೇನೆ. ಸೊ ಇಲ್ಲಿ ಏನಂದರೆ ಸೈಜ್ ಆಫ್ ದ ಅರೇ. ಸೊ ಸ್ಟಾರ್ಟ್ ಮಾಡ್ತೀವಿ, ಯಾಕೆ I = 1 ಸ್ಟಾರ್ಟ್ ಮಾಡ್ತಿದ್ದೀವಿ, ಯಾಕಂದರೆ ಎಕ್ಸ್ಪ್ಲೇನ್ ಮಾಡಿದಾಗ 0th ಎಲಿಮೆಂಟು ಆಲ್ವೇಸ್ ಇನ್ಕ್ಲೂಡೆಡ್ ಇನ್ ಆನ್ಸರ್ ಅಲ್ವಾ. ಸೊ ಇಲ್ಲಿ ಫಸ್ಟ್ ಇಫ್ ಸ್ಟೇಟ್ಮೆಂಟ್ ಏನಂತ ಹೇಳುತ್ತಪ್ಪ ಅಂದರೆ, ಒಂದು ವೇಳೆ ನಮ್ಮ ವಿಂಡೋದಲ್ಲಿ ಕೆ ಮೈನಸ್ 1 ಎಲಿಮೆಂಟ್ಸ್ಗಿಂತ ಕಡಿಮೆ ಇದ್ದರೆ ಅದನ್ನು ನಾವು ಏನು ಚೆಕ್ ಮಾಡಿದವಲ್ಲ ಡೈರೆಕ್ಟಾಗಿ ನಮ್ಮ ಏನು ಮ್ಯಾಕ್ಸಿ ಸೆಟ್ ಒಳಗಡೆ ಇನ್ಕ್ಲೂಡ್ ಮಾಡ್ಕೋಬೋದು. ಅದೇ ಥರ ಸೊ ಕರೆಂಟ್ ವೇರಿಯಬಲ್ಗೆ ನಮ್ಸ್ ಆಫ್ ಐನ ಆ್ಯಡ್ ಮಾಡಿದ್ವಿ, ಯಾಕಂದರೆ ಕರೆಂಟ್ ಏನು ಹೇಳಿದೆ ಅದು ನಮ್ಮ ಸಮ್ ಆಫ್ ಮಿನಿಮಮ್ ಕೆ ಮೈನಸ್ 1 ಎಲಿಮೆಂಟ್ಸ್, ಸ್ಮಾಲರ್ ಕೆ ಮೈನಸ್ 1 ಎಲಿಮೆಂಟ್ಸ್ನ ಸ್ಟೋರ್ ಮಾಡ್ತಿರೋದ್ರಿಂದ ಆ್ಯಡ್ ಮಾಡಿದ್ವಿ. ಆ್ಯಂಡ್
ಇಲ್ಲಿ ಒಂದು ವೇಳೆ ಗಿಂತ k-1 ಎಲಿಮೆಂಟ್ಸ್ಗಿಂತ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ ಅಲ್ವಾ. ಸೊ ಅವಾಗ ಏನು ಮಾಡ್ತೀವಿ, ನಾವೀಗ ನಮ್ಸ್ ಆಫ್ ಐ ಏನಿದೆ ಅದನ್ನು ಚೆಕ್ ಮಾಡ್ತೀವಿ. ಈಗ ಈ ನೆಕ್ಸ್ಟ್ ಎಲಿಮೆಂಟ್ ಏನಿದೆ ಅದು ಈಗ k-1 ಎಲಿಮೆಂಟ್ಸಲ್ಲಿ ಮ್ಯಾಕ್ಸಿಮಮ್ ಏನಿದೆಯಲ್ಲ ಆ ವ್ಯಾಲ್ಯೂ ಇದೇನು k-1 ಎಲಿಮೆಂಟ್ಸ್ ಇರುವಂಥ ವ್ಯಾಲ್ಯೂನ ಅಲ್ಲಿ ಮ್ಯಾಕ್ಸಿಮಮ್ ಇದೆ. ಯಾಕಂದರೆ ಫಸ್ಟ್ ಎಲಿಮೆಂಟ್ ಬಿಗಿನ್ ಅಂದರೆ ಫಸ್ಟ್ ಎಲಿಮೆಂಟ್ ಇದು ಯಾವ ಥರ ಸ್ಟೋರ್ ಮಾಡ್ತಿದೆ, ಮ್ಯಾಕ್ಸಿಸ್ ಇಟ್ಟು ಡಿಕ್ರೀಸಿಂಗ್ ಆರ್ಡ್ರಲ್ಲಿ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಆಫ್ ದ k-1 ಎಲಿಮೆಂಟ್ಸ್ ಇರುತ್ತೆ. ಸೊ ಆ ಎಲಿಮೆಂಟ್ಗಿಂತ ಇದೇನಾದರೂ ಕಡಿಮೆ ಇದ್ರೆ ಇದನ್ನು ನಾವು ಇನ್ಕ್ಲೂಡ್ ಮಾಡಬೇಕಲ್ವಾ ಕರೆಂಟ್ ಒಳಗಡೆ. ಅದಕ್ಕೆ ಫಸ್ಟ್ ಏನು ಮಾಡ್ತೀವಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ ಈಗ k-1 ಅಲ್ಲಿ ಅದನ್ನು ನಾವು ಕರೆಂಟಿಂದ ತೆಗೆದುಹಾಕಿದ್ವಿ. ಆ್ಯಂಡ್ ಇದು ಈಗೇನಿದೆ ಇದು ನ್ಯೂ ಮಿನಿಮಮ್ ಆಗಿರೋದ್ರಿಂದ ಇದನ್ನು ಆ್ಯಡ್ ಮಾಡ್ಕೊತೀವಿ ಕರೆಂಟ್ ಒಳಗಡೆ. ಅದೇ ಥರ ಮ್ಯಾಕ್ಸಿಸೆಟ್ ಈಗೇನು k-1 ಎಲಿಮೆಂಟ್ಸ್ ಇತ್ತಲ್ಲ ಇದರಿಂದ ಮುಂಚೆ ಇದ್ದ ಮ್ಯಾಕ್ಸಿಮಮ್ ಎಲಿಮೆಂಟನ್ನು ತೆಗೆದುಬಿಟ್ಟು ಅದನ್ನೇ ಇಲ್ಲಿ ಬರ್ತಿದ್ದೀವಿ, ಎರೇಸ್ ಮ್ಯಾಕ್ಸಿಸೆಟ್ ಡಾಟ್ ಬಿಗಿನ್. ಅಂದರೆ ಮ್ಯಾಕ್ಸಿಮಮ್ k-1 ಅಲ್ಲಿ ಏನು ಮ್ಯಾಕ್ಸಿಮಮ್ ಇತ್ತಲ್ಲ ಆ ವ್ಯಾಲ್ಯೂನ ಎರೇಸ್ ಮಾಡ್ತಾ ಇದ್ದೀವಿ, ಆ ಸೆಟ್ಟಿಂದ ತೆಗೆದುಹಾಕ್ಬಿಟ್ಟು ಈಗ ಹೊಸ ವ್ಯಾಲ್ಯೂ ಏನು ಇನ್ಕ್ಲೂಡ್ ಮಾಡಬೇಕಲ್ಲ ಅದನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈಗ ಏನು ಮಿಕ್ಕಿರೋ ಎಂಥ ಎಲಿಮೆಂಟ್ಸ್ ಇತ್ತಲ್ಲ ಅದಕ್ಕೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀವಿ, ಏನು ಆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಈಗ ಆ ಮ್ಯಾಕ್ಸಿಸೆಟ್ಟಿಂದ ತೆಗೆದುಹಾಕಿದ್ವೋ ಅದನ್ನು. ಒಂದು ವೇಳೆ ಅಕಸ್ಮಾತ್ ಏನು ಈಗ ಹೊಸ ಎಲಿಮೆಂಟ್ ಏನಿದೆ ಅದು ಅದಕ್ಕಿಂತ ಕಡಿಮೆ ಇಲ್ಲ, ಅವಾಗ ನಾವೇನು ಮಾಡೋವಂಥ ಅವಶ್ಯಕತೆನೇ ಇಲ್ಲ. ಸೊ ಮಿಕ್ಕಿರೋಂಥ ಯಾವ ಸೆಟ್ ಆಫ್ ನಂಬರ್ಸ್ ಇದೆಯಲ್ಲ ಯಾವುದು ಮಿನಿ ಸೆಟ್ ಒಳಗಡೆ ಇರೋಂಥ ನಂಬರ್ಸ್ ಒಳಗಡೆ ಇದನ್ನು ಕೂಡ ಆ್ಯಡ್ ಮಾಡ್ತೀವಿ. ಸೊ ಇದು ಏನು ಆ್ಯಡ್ ಆಪರೇಷನ್ ಆಯಿತು. ಸೊ ಈಗ ವಿಂಡೋ ಎಕ್ಸ್ಟೆನ್ಷನಲ್ಲಿ ನಾನು ಹೇಳಿದೆ ಫಸ್ಟ್ನೇದಾಗೇನು ಈಗ ನಮ್ಸ್ ಆಫ್ ಐ ಅನ್ನೋ ಎಲಿಮೆಂಟನ್ನು ಆ್ಯಡ್ ಮಾಡ್ಕೋಬೇಕು ನಮ್ಮ ವಿಂಡೋದೊಳಗೆ. ಆ್ಯಂಡ್ ಮಿಕ್ಕಿರೋದು ಸೆಕೆಂಡ್ ಆಪರೇಷನ್ ಏನು ನಮ್ಸ್ ಆಫ್ ಐ ಮೈನಸ್ ಡಿಸ್ಟ್ ಮೈನಸ್ 1 ಅಲ್ವಾ. ಯಾಕಿದು ಐ ಮೈನಸ್ ಡಿಸ್ಟ್ ಮೈನಸ್ 1 ಅಂದರೆ ಇಲ್ಲಿ ನಾವು ನೋಡ್ಬೋದು ಐ ಕೆ ಮೈನಸ್ 1 ಮೈನಸ್ i1 ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಡಿಸ್ಟ್. ಸೊ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ಇಲ್ಲಿ ವಿಂಡೋ ಸೈಜನ್ನು ಕನ್ಸ್ಟ್ರಿಕ್ಟ್ ಮಾಡ್ತಾ ಇದೀವಿ. ಇಲ್ಲಿ ಒಂದು ಹೊಸ ಎಲಿಮೆಂಟನ್ನು ಆ್ಯಡ್ ಮಾಡಿದ್ವಿ, ಇಲ್ಲಿ ಯಾವ ವಿಂಡೋಯಿಂದ ಹೊರಗಡೆ ಹೋದಂಥ ಎಲಿಮೆಂಟು ಅದನ್ನು ಡಿಲೀಟ್ ಮಾಡ್ತೀವಿ. ಸೊ ಇದನ್ನ ನಾನೇನಂತ ಬರ್ತಿದ್ದೀನಿ, ಈ +1 ಈ ಕಡೆ ಇಫ್ ಐ ನಾವು ಯಾವಾಗಂದ್ರೆ ಅವಾಗ ತೆಗಿಯೋಕ್ಕಾಗಲ್ಲ. ಒಂದು ವೇಳೆ ನಮ್ಮ ವಿಂಡೋ ಸೈಜು ಡಿಸ್ಟ್+1 ಡಿಸ್ಟ್ಗಿಂತ ಜಾಸ್ತಿ ಆದಾಗ ಮಾತ್ರ ತೆಗಿಬೋದು, ಅದಕ್ಕೋಸ್ಕರನೇ ಈ ಕಂಡೀಷನ್ ಇದೆ. ಇಫ್ ಐ ಗ್ರೇಟರ್ ದ್ಯಾನ್ ಡಿಸ್ಟ್+1 ಹಾಗೇನು ಮಾಡ್ತೀವಿ, ಐ ಮೈನಸ್ ಡಿಸ್ಟ್ ಮೈನಸ್ 1 ಆ ಎಲಿಮೆಂಟಲ್ಲಿ ಏನಿದೆ ನಂಬರ್ ಇದೆ ಅದನ್ನು ಚೆಕ್ ಮಾಡ್ತೀವಿ, ನಮ್ಮ ಮ್ಯಾಕ್ಸಿಸ್ ಸೆಟ್ ಒಳಗಿದೆಯಾ ಅಂದರೆ k-1 ಸ್ಮಾಲೆಸ್ಟ್ ಸೆಟ್ ಒಳಗಿದೆಯೋ ಅಥವಾ ಇಲ್ವೋ ಅಂತ. ನಾನು ಹೇಳಿದ ಪ್ರಕಾರ ಒಂದು ವೇಳೆ ಅದಿಲ್ಲ ಅಂದ್ಕೊಳ್ಳಿ, ಇಲ್ಲಿ ನೋಡಿ ಇಲ್ಲಿ ಏನು ಬರ್ತಿದ್ದೀನಿ, ಆ ರಿಮೂವ್ ಎಲಿಮೆಂಟ್ ನಾಟ್ ಈಕ್ವಲ್ ಟು ಮ್ಯಾಕ್ಸಿ ಸೆಟ್ ಡಾಟ್ ಎಂಡ್. ಅಂದರೆ ಏನಪ್ಪ ಅಂದರೆ ನಾಟ್ ಈಕ್ವಲ್ ಟು ಒಂದು ವೇಳೆ ಈ ಡಾಟ್ ಎಂಡ್ ಏನು ಮಾಡುತ್ತಪ್ಪ ಅಂದರೆ ಒಂದು ವೇಳೆ ಫೈಂಡ್ ಅಪ್ರೋಚ್ ಏನು ಮಾಡುತ್ತೆ ಅಂದರೆ ಈ ನಂಬರ್ ಇದ್ದರೆ ಆ ನಂಬರ್ದು ಐಟ್ರೇಟರ್ನ ರಿಟರ್ನ್ ಮಾಡುತ್ತೆ. ಒಂದು ವೇಳೆ ಆ ನಂಬರ್ ಇಲ್ಲ ಅಂದರೆ ಲಾಸ್ಟ್ ಐಟ್ರೇಟರ್ ಅಂದರೆ ಏನು ಎಂಡ್ ಐಟ್ರೇಟರ್ ಇದೆ ಅದನ್ನು ರಿಟರ್ನ್ ಮಾಡುತ್ತೆ. ಸೊ ಇಲ್ಲಿ ನಾಟ್ ಈಕ್ವಲ್ ಟು ಬರ್ತಿರೋದ್ರಿಂದ ಅದು ಎಕ್ಸಿಸ್ಟ್ ಆಗುತ್ತೆ ಯಾವುದ್ರೊಳಗಡೆ ನಮ್ಮ ಮ್ಯಾಕ್ಸಿ ಸೆಟ್ ಒಳಗಡೆ, ಯಾಕಂದರೆ ಮ್ಯಾಕ್ಸಿ ಸೆಟ್ ಡಾಟ್ ಫೈಂಡ್ ಬರ್ತಿರೋದ್ರಿಂದ. ಸೊ ಮ್ಯಾಕ್ಸಿ ಸೆಟ್ ಒಳಗಡೆ ಇದ್ದರೆ ಈ ಆಪರೇಷನ್ಸನ್ನು ಮಾಡ್ತೀವಿ, ಇಲ್ಲ ಅಂದರೆ ಈ ಆಪರೇಷನನ್ನು ಮಾಡ್ತೀವಿ. ಸೊ ಇಲ್ಲ ಅಂದ್ಕೊಳ್ಳಿ ಅಂದರೆ ಏನರಲ್ಲಿದೆ ಮಿಕ್ಕಿರುವಂಥ ಎಲಿಮೆಂಟ್ಸು, ಸೊ ಅದರಿಂದ ನಾವು ಏನು ಡಿಫ್ರೆನ್ಸ್ ಇಲ್ಲದೆ ಇರೋದ್ರಿಂದ ಏನು ಮಾಡ್ತೀವಿ, ಸೊ ಅದನ್ನು ಡೈರೆಕ್ಟಾಗಿ ಎರೇಸ್ ಮಾಡ್ತೀವಿ. ಯಾವ ಥರ ಆ ಐಟ್ರೇಟರ್ನ ಫೈಂಡ್ ಮಾಡ್ತೀವಿ ಆ ಮಿನಿ ಸೆಟ್ಟಲ್ಲಿ ಎಲ್ಲಿ ಸ್ಟೋರ್ ಆಗಿದೆ ಅಂತ, ಆ್ಯಂಡ್ ದೆನ್ ಅದನ್ನು ಎರೇಸ್ ಮಾಡ್ತಾ ಇದ್ದೀವಿ, ಆ ಎಲಿಮೆಂಟನ್ನು ಬೇಸಿಕಲಿ ತೆಗೆದಾಕ್ತಾ ಇದ್ದೀವಿ ಆ ಮಿಕ್ಕಿರುವಂಥ ಸೆಟ್ ಆಫ್ ಎಲಿಮೆಂಟ್ಸಿಂದ. ಒಂದು ವೇಳೆ ಅದು ನಮ್ಮ ಸ್ಮಾಲೆಸ್ಟ್ k-1 ಸ್ಮಾಲೆಸ್ಟ್ ಎಲಿಮೆಂಟ್ಸ್ ಒಳಗಡೆ ಒಂದಾಗಿದ್ರೆ ಏನು ಮಾಡ್ತೀವಿ, ಆ ಎಲಿಮೆಂಟನ್ನು ಈಗ ಕರೆಂಟ್ ಏನು ಈ ವಿಂಡೋದಲ್ಲಿ ನಮ್ಮ ಏನು ಕಾಸ್ಟ್ ಆಫ್ ದ ಅರೇ ಇದೆಯಲ್ಲ ಅದರಿಂದ ತೆಗೆದಾಕ್ತಿದ್ದೀವಿ, ಏನು ನಮ್ಸ್ ಆಫ್ ಐ ಮೈನಸ್ ಡಿಸ್ಟ್ ಮೈನಸ್ 1 ಮೈನಸ್ ಮಾಡಿದ್ವಿ. ಆ್ಯಂಡ್ ಏನು ಹೇಳಿದೆ ಮಿಕ್ಕಿರುವಂಥ ಏನು ಎಲಿಮೆಂಟ್ಸ್ ಇದೆಯಲ್ಲ ಮಿನಿ ಸೆಟ್ ಒಳಗಡೆ ಅದರಲ್ಲಿ ಅದನ್ನೇ ಡಿಕ್ರೀಸಿಂಗ್ ಅಸೆಂಡಿಂಗ್ ಆರ್ಡ್ರಿಂದ ಸ್ಟೋರ್ ಮಾಡೋದ್ರಿಂದ ಸ್ಮಾಲೆಸ್ಟ್ ಎಲಿಮೆಂಟನ್ನು ನಾವೀಗ ಮ್ಯಾಕ್ಸಿ ಸೆಟ್ ಒಳಗಡೆ ಹಾಕಬೇಕು. ಯಾಕಂದರೆ ಒಂದು ಎಲಿಮೆಂಟನ್ನು ಇಲ್ಲಿ ತೆಗೆದಾಕಿರೋದ್ರಿಂದ ಕಡಿಮೆ ಆಗುತ್ತೆ ಆ ಸೈಜು. k-1 ಎಲಿಮೆಂಟ್ಸ್ ಇರೋ ಜಾಗದಲ್ಲಿ ಈಗ k-2 ಎಲಿಮೆಂಟ್ಸ್ ಇದೆ ಅಲ್ವಾ. ಸೊ ಅದಕ್ಕೆ ಆ ನೆಕ್ಸ್ಟ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಇಂದ ಈಗ ಯಾವುದು ಮಿಕ್ಕಿರುವಂಥ ಎಲಿಮೆಂಟ್ಸಲ್ಲಿ ಮಿನಿಮಮ್ ವ್ಯಾಲ್ಯೂ ಅಂದರೆ ನಾವು ಅದನ್ನು ಅಸೆಂಡಿಂಗ್ ಆರ್ಡರ್ ಸ್ಟೋರ್ ಮಾಡೋದ್ರಿಂದ ಬಿಗಿನಲ್ಲಿ ಸ್ಟೋರ್ ಆಗಿದೆ. ಸೊ ಆ ಎಲಿಮೆಂಟನ್ನು ನಾವೇನು ಮಾಡಿದ್ವಿ ಈ ವಿಂಡೋಗೆ ಆ್ಯಡ್ ಮಾಡ್ಕೊಂಡ್ವಿ, ಆ್ಯಂಡ್ ಅದನ್ನು ನಮ್ಮ ಒನ್ ಆಫ್ ದ ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಇನ್ ದ ವಿಂಡೋ ಅಂತ ಆ್ಯಡ್ ಮಾಡ್ಕೊಂಡ್ವಿ. ಆ್ಯಂಡ್ ಮಿಕ್ಕಿರೋ ಎಲಿಮೆಂಟ್ಸಿಂದ ಏನು ಅದು ಮಿಕ್ಕಿರೋ ಎಲಿಮೆಂಟ್ಸಿಂದ ತೊಗೊಂಡಿರೋದ್ರಿಂದ ಮಿಕ್ಕಿರೋ ಎಲಿಮೆಂಟ್ಸ್ ಎಲ್ಲ ಸ್ಟೋರ್ ಮಾಡಿರೋಂಥ ಸೆಟ್ ಏನಿದೆ ಮಿನಿ ಸೆಟ್ ಅದರಿಂದ ಎರೇಸ್ ಮಾಡಿದ್ವಿ.
ಸೊ ಇಲ್ಲಿ ನಮ್ಮ ವಿಂಡೋದೊಳಗಡೆ ಅಟ್ಲೀಸ್ಟ್ k-1 ಎಲಿಮೆಂಟ್ಸ್ ಇರಲೇಬೇಕಲ್ವಾ? ಇಲ್ಲ ಅಂದರೆ ಯಾಕಂದರೆ ಅದು ನಾವು k-1 ಎಲಿಮೆಂಟ್ಸ್ ಯಾಕೆ ಕನ್ಸಿಡರ್ ಮಾಡ್ತಿದ್ದೀವಿ ಅಂದರೆ ನಾವು k ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ಸೊ ನಮ್ಮ ಏನು ಮ್ಯಾಕ್ಸಿ ಸೆಟ್ ಇದೆ ಅಂದರೆ k-1 ಸ್ಮಾಲೆಸ್ಟ್ ಸೆಟ್, ಅದ್ರ ಸೈಜ್ ಏನಾದರೂ k-1 ಇತ್ತು ಅಂದರೆ ನಾವು ಏನು ಮಾಡ್ತೀವಿ, ಈ ನಮ್ಮ ಗ್ಲೋಬಲ್ ಆನ್ಸರ್ ಏನಿದೆ ಅದು ಮಿನಿಮಮು ಇಲ್ಲ ಕರೆಂಟ್ ಈ ವಿಂಡೋ ಮಿನಿಮಮು, ಅದೆರಡರನ್ನ ಕಂಪೇರ್ ಮಾಡಿಬಿಟ್ಟು ಮಿನಿಮಮ್ ವ್ಯಾಲ್ಯೂನ ಗ್ಲೋಬಲ್ ವೇರಿಯಬಲ್ ಆನ್ಸರಲ್ಲಿ ಸೇವ್ ಮಾಡ್ಕೊತೀವಿ. ಆ್ಯಂಡ್ ಕೊನೆಗೆ ನಾನು ಹೇಳ್ದಂಗೆ ನಮ್ಸ್ ಆಫ್ 0 ಪ್ಲಸ್ ಆನ್ಸರ್ನ ರಿಟರ್ನ್ ಮಾಡ್ತೀವಿ. ಸೊ ನಾನು ಈಗ ಕೋಡ್ ಅರ್ಥ ಆಯಿತು ಅನಿಸುತ್ತೆ. ಸೊ ಈಗ ಒಂದ್ಸರಿ ಸಬ್ಮಿಟ್ ಮಾಡೋಣ. ಸೊ ಈಗ ನಮ್ಮ ಕೋಡು ಎಕ್ಸೆಪ್ಟ್ ಆಗಿದೆ. ಆ್ಯಂಡ್ ನಮ್ಮದು ಟೈಮ್ ಕಾಂಪ್ಲೆಕ್ಸಿಟಿ ಬಂದ್ಬಿಟ್ಟು 50% ಕೋಡ್ ಬೀಟ್ ಮಾಡ್ತಿದೆ. ಆ್ಯಂಡ್ 48.44% ಆಫ್ ಮೆಮೊರೀಸ್ ಯೂಸ್ಡನ್ನು ಬೀಟ್ ಮಾಡ್ತಾ ಇದೆ. ಆ್ಯಂಡ್ ಸೊ ನಮ್ಮ ಕೋಡ್ ಫೈನಲಿ ಎಕ್ಸೆಪ್ಟ್ ಆಗಿದೆ. ಥ್ಯಾಂಕ್ ಯು.